ಸೂಪರ್ ಪ್ರೈಮೇಟ್ 9 ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ತಮಿಳುನಾಡಿನ ಕರೂರಲ್ಲಿ ನಟ ರಾಜಕಾರಣಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತದಲ್ಲಿ 40 ಜನರ ಸಾವಾಗಿದೆ. ಕಾಲ್ತುಳಿತದ ದುರಂತದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ತನಿಖಾ ಆಯೋಗ ರಚನೆ ಮಾಡಿದ್ದು ತನಿಖೆ ಚುರುಕುಗೊಂಡಿದೆ. ಇವತ್ತು ಕಾಲ್ತುಳಿತ ನಡೆದ ಘಟನಾ ಸ್ಥಳಕ್ಕೆ ಅರುಣಾ ಜಗದೀಶನ್ ಆಯೋಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿತು. ಇನ್ನೊಂದು ಕಡೆ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ನಿಯೋಗ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳಿಂದ ಮಾಹಿತಿ ಕಲೆ ಹಾಕಿತು. ಜಾತಿ ಗಣತಿ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇಂದು ಒಂದೇ ದಿನ 9,51,074 ಕುಟುಂಬಗಳ ಗಣತಿ ಪೂರ್ಣಗೊಂಡಿದ್ದು ಒಟ್ಟು 24,05,417 ಮನೆಗಳ ಸರ್ವೆ ಮುಕ್ತಾಯ ಆಗಿದೆ. ಇನ್ನು ಸಮೀಕ್ಷೆ ವಿರುದ್ಧ ವಿಪಕ್ಷಗಳ ಆರೋಪ ಮುಂದುವರೆದಿದೆ. ಸಮೀಕ್ಷೆ ಮಾಡಿ ನಾಮ ಹಾಕಲು ಸರ್ಕಾರ ಹೊರಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರೆ, ಸಮೀಕ್ಷೆ ಮಾಡಿ ಡಾಟಾವನ್ನ ಮಾರಿಕೊಳ್ಳುವಷ್ಟು ದರಿದ್ರ ಪಕ್ಷ ಕಾಂಗ್ರೆಸ್ ಆಗಿದೆ ಎಂದರು ಕೇಂದ್ರ ಸಚಿವ ಜೋಶಿ. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಶ್ರೀ ಕ್ಷೇತ್ರದ ಭಕ್ತರು ಮಹಾ ಚಂಡಿಕ ಯಾಗ ಕೈಗೊಂಡಿದ್ದಾರೆ. ಚಂಡಿಕ ಯಾಗದ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ದಂಪತಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಹೆಗಡೆ, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಂತೆ. ಎಸ್ಐಟಿ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಾಗಿದೆ ಅಂತ ಹೇಳಿದರು. ಬಿಡದಿ ಬಳಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಯೋಜನೆಗೆ ನಾವು ಭೂಮಿ ಕೊಡಲ್ಲ ಅಂತ ಬಿಡದಿ ಭಾಗದ ರೈತರು ಭೈರಮಂಗಲದಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ಬೆಂಬಲ ಕೊಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈತರ ಜೊತೆಗೆ ಸಂವಾದ ನಡೆಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿದರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕಿಡಿಕಾರಿದ ಎಚ್.ಡಿ.ಕೆ ಟೌನ್ಶಿಪ್ ಹೆಸರಲ್ಲಿ ಲೂಟಿ ಹೊಡೆಯಲು ಹೊರಟಿದ್ದಾರೆ. ಜೈಲಿಗೆ ಹೋಗುವ ದಿನಗಳು ಹತ್ತಿರ ಇದೆ ಅಂತ ಹೇಳಿದರು. ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ಸರ್ಕಾರದಲ್ಲೇ ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ. ಎಲ್ಲ ಇಲಾಖೆಗಳಲ್ಲೂ ಕಮಿಷನ್ ದುಪ್ಪಟ್ಟು ಆಗಿದೆ ಅಂತ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಅವರು ರಾಜಕೀಯ ಮಾಡುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದ ಬಿಲ್ ಮುಗಿಸಿದ್ದೇವೆ. ಇಷ್ಟ ಬಂದಂಗೆ ಹಣ ಇಲ್ಲದೆ ಇದ್ರೂ ಕೆಲಸ ಕೊಟ್ಟಿದ್ರು ಅಂತ ಕಿಡಿಕಾರಿದ್ದಾರೆ. ಖ್ಯಾತ ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಗಳಪ್ಪಗೆ ನಿರಂತರ ಕಿರುಕುಳ ನೀಡಲಾಗ್ತಾ ಇದೆ ಅಂತೆ. ಹಿಂದೂ ಸಂಘಟನೆಯ ಯುವಕರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಮುಗಳಪ್ಪ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಗಳು ಬರ್ತಾ ಇದೆ. ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಧಾರವಾಡ ಗ್ರಾಮೀಣ ಠಾಣೆಗೆ ಮುಗಳಪ್ಪ ಹೆತ್ತವರು ದೂರು ಕೊಟ್ಟಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವ ಪತಿ ದರ್ಶನ್ನನ್ನ ನೆನೆದು ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫೋಟೋ ಹಂಚಿಕೊಂಡಿದ್ದಾರೆ. ಪ್ರೀತಿಯ ಶ್ವಾನವನ್ನ ತನ್ನ ಮೇಲೆ ಕೂರಿಸಿಕೊಂಡು ಚೇರ್ ಮೇಲೆ ಕೂತಿರುವ ದರ್ಶನ್ ಫೋಟೋವನ್ನ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದು ಲವ್ ಅಂತ ಬರೆದುಕೊಂಡಿದ್ದಾರೆ. ಮೈಸೂರಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಜೋರಾಗಿದೆ. ಇವತ್ತು ಪ್ರಾಣಿ ಪ್ರಿಯರಿಗಾಗಿ ಜೆಕೆ ಮೈದಾನದಲ್ಲಿ ಡಾಗ್ ಶೋ ಆಯೋಜನೆ ಮಾಡಲಾಗಿತ್ತು. ದೇಶೀಯ ಬ್ರೀಡ್ ಜೊತೆಗೆ ಅಮೆರಿಕ, ಆಫ್ರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿ 10 ದೇಶಗಳ ಬ್ರೀಡ್ ಶ್ವಾನಗಳು ಭಾಗಿಯಾಗಿತ್ತು. ಶ್ವಾನ ಮಾತ್ರವಲ್ಲದೆ ಬೆಕ್ಕು, ಹಾವು ಸಹ ಪ್ರದರ್ಶನ ಮಾಡಲಾಯಿತು. ನಾಳೆ ರಾತ್ರಿ 7 ಗಂಟೆಗೆ ಬನ್ನಿ ಮಂಟಪದ ಪಂಜಿನ ಕವಾಯತ್ ಮೈದಾನದಲ್ಲಿ ಡ್ರೋನ್ ಪ್ರದರ್ಶನ ಇರಲಿದೆ. ತಿರುಪತಿ ಲಡ್ಡು ಪ್ರಸಾದದ ರುಚಿ ಹೆಚ್ಚಿಸುತ್ತಿರುವ ಕರ್ನಾಟಕದ ಕೆಎಂಎಫ್ನ ನಂದಿನಿ ತುಪ್ಪ ಹೊಸ ದಾಖಲೆ ಬರೆದಿದೆ. ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ತಯಾರಿಕೆಗೆ ಕಳೆದ 1 ವರ್ಷದಲ್ಲಿ ಟಿಟಿಡಿ 5,000 ಮೆಟ್ರಿಕ್ ಟನ್ ನಂದಿನಿ ತುಪ್ಪವನ್ನು ಖರೀದಿ ಮಾಡಿದೆ. ಮುಂದಿನ 6 ತಿಂಗಳಿಗೂ 2,000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಟಿಟಿಡಿ ಟೆಂಡರ್ ಕರೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 126ನೇ ಸಂಚಿಕೆ ಪ್ರಸಾರ ಆಯಿತು. ರೇಡಿಯೋ ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ನಿಧನಕ್ಕೆ ಮೋದಿ ಸಂತಾಪ ಸೂಚಿಸಿದರು. ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಭೈರಪ್ಪ ಇಂದಿನ ಯುವ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ನೀಡುವಲ್ಲಿ ಅವರ ಕೃತಿಗಳ ಕೊಡುಗೆ ಅಪಾರ ಅಂತ ಹೇಳಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತಿನಿಂದ ಹಲವು ದೇಶಗಳ ಪ್ರವಾಸ ಕೈಗೊಂಡಿದ್ದಾರೆ. ಬ್ರೆಜಿಲ್, ಕೊಲಂಬಿಯಾ, ದಕ್ಷಿಣ ಅಮೆರಿಕದ 4 ದೇಶಗಳಿಗೆ ರಾಹುಲ್ ಭೇಟಿ ಕೊಡುತ್ತಿದ್ದಾರೆ. ಈ ವೇಳೆ ಬ್ರೆಜಿಲ್ ಮತ್ತು ಕೊಲಂಬಿಯಾದಲ್ಲಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳ ಜೊತೆಗೆ ರಾಹುಲ್ ಸಂವಾದ ನಡೆಸಲಿದ್ದಾರೆ.
ವಿಶ್ವಸಂಸ್ಥೆಯಲ್ಲಿ ಮತ್ತೆ ಪಾಕಿಸ್ತಾನದ ವಿರುದ್ಧ ಭಾರತ ಕಿಡಿಕಾರಿದೆ. ಪಹಲ್ಗಾಮ್ ದಾಳಿಯನ್ನ ಪ್ರಸ್ತಾಪಿಸಿದ ವಿದೇಶಾಂಗ ಸಚಿವ ಜೈಶಂಕರ್, ಪಾಕಿಸ್ತಾನವು ಭಯೋತ್ಪಾದನೆಯನ್ನ ತನ್ನ ರಾಜ್ಯ ನೀತಿ ಎಂದು ಬಹಿರಂಗವಾಗಿ ಘೋಷಿಸಿಕೊಂಡಿದೆ ಅಂತ ಗುಡುಗಿದ್ರು. ಇನ್ನು ಪಹಲ್ಗಾಮ್ ದಾಳಿಯನ್ನ ಬ್ರಿಕ್ಸ್ ರಾಷ್ಟ್ರಗಳು ಕೂಡ ತೀವ್ರವಾಗಿ ಖಂಡಿಸಿವೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಂತ ಭಾರತಕ್ಕೆ ಒತ್ತಡ ಹಾಕ್ತಾ ಇದ್ದ ಅಮೆರಿಕಾಗೆ ರಷ್ಯಾ ತಿರುಗೇಟು ಕೊಟ್ಟಿದೆ. ಯಾವ ದೇಶದಿಂದ ಏನು ತಗೋಬೇಕು ಅನ್ನೋದನ್ನ ಭಾರತವೇ ನಿರ್ಧರಿಸುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಟ್ರಂಪ್ಗೆ ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಅವರು ಠಕ್ಕರ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಜಿಲ್ಲೆಯಲ್ಲಿ ನಡೆದ ಭೀಕರ ಅಪಘಾತಕ್ಕೆ 5 ಬಲಿಯಾಗಿದ್ದಾರೆ. ಆಯಿಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀತಾಪುರ ಹೆದ್ದಾರಿಯಲ್ಲಿ ಕಾರು ಬಸ್ ಮಧ್ಯೆ ಅಪಘಾತ ಸಂಭವಿಸಿ ದುರ್ಘಟನೆ ನಡೆದಿದೆ. ಕಾರ್ನಲ್ಲಿದ್ದ 5 ಮೃತಪಟ್ಟಿದ್ದು, ಬಸ್ನಲ್ಲಿದ್ದ 15ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅಮೆರಿಕದ ಉತ್ತರ ಕೆರೋಲಿನಾ ರಾಜ್ಯದ ಸೌತ್ ಪೋರ್ಟ್ ಯಾಚ್ ಬೇಸಿನ್ನಲ್ಲಿ ಭಯಾನಕ ಗುಂಡಿನ ದಾಳಿ ನಡೆದಿದೆ. ಸಮುದ್ರದ ಪಕ್ಕದಲ್ಲಿ ಇರುವ ರೆಸ್ಟೋರೆಂಟ್ಗೆ ನುಗ್ಗಿದ ಒಬ್ಬ ಊಟ ಮಾಡ್ತಾ ಇದ್ದವರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾನೆ. ಈ ಘಟನೆಯಲ್ಲಿ 3 ಮೃತಪಟ್ಟಿದ್ದು, 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಪಡೆ ಮತ್ತೆ ಭೀಕರ ವಾಯು ದಾಳಿ ನಡೆಸಿದೆ. ಕೈವ್ ನಗರ, ಸುಮಿ, ಮೈಕೋಲೈವ್, ಒಡಿಶಾ ಸೇರಿ ಹಲವು ಪ್ರದೇಶಗಳ ಮೇಲೆ 500ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 40 ಕ್ಷಿಪಣಿಗಳಿಂದ ದಾಳಿಯಾಗಿದೆ. ಈ ಘಟನೆಯಲ್ಲಿ 4 ಮೃತಪಟ್ಟಿದ್ದಾರೆ, 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 16 ಕಟ್ಟಡಗಳಿಗೆ ಹಾನಿಯಾಗಿದೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನೂತನ ಅಧ್ಯಕ್ಷರಾಗಿ ದೆಹಲಿಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಿಥುನ್ ಮನ್ಹಾಸ್ ನೇಮಕಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜೀವ್ ಶುಕ್ಲಾ, ಕಾರ್ಯದರ್ಶಿಯಾಗಿ ದೇವ್ಜಿತ್ ಸೈಕಿಯಾ ಅವರನ್ನು ಬಿಸಿಸಿಐ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ನ್ಯೂಸ್ 18 ಕನ್ನಡದ ವತಿಯಿಂದ ಇವತ್ತು ಬೆಂಗಳೂರಲ್ಲಿ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ ನಡೆಯಿತು. ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜ ಅಜ್ಜಿಯವರೆಗೆ ಎಲ್ಲ ವಯೋಮಾನದವರು ಭಾಗವಹಿಸಿದರು. ವಿಜೇತರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಯಿತು. ವರ್ಚುವಲ್ ಮೂಲಕವಾಗಿ ಈ ಮ್ಯಾರಥಾನ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಾಲನೆ ಕೊಟ್ಟರು. ನಮ್ಮ ರನ್ ಮ್ಯಾರಥಾನ್ನಲ್ಲಿ ನಟ ಜೈದ್ ಖಾನ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ತಮಿಳು ನಟ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ನಡೆಸ್ತಾ ಇದ್ದ ರಾಜಕೀಯ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿ 40 ಜನರ ಸಾವಾಗಿದೆ. ಪ್ರಧಾನಿ ಮೋದಿಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಎಲ್ಲರೂ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿ ಪರಿಹಾರ ಘೋಷಿಸಿದ್ದಾರೆ. ಅಷ್ಟಕ್ಕೂ ಕರೂರಲ್ಲಿ ಕಾಲ್ತುಳಿತ ಆಗಿದ್ಯಾಕೆ, ಯಾರ ಕಾರಣ, ಸಿಬಿಐ ತನಿಖೆ ಆಗತ್ತಾ? ಎಲ್ಲದರ ಕಂಪ್ಲೀಟ್ ವರದಿ ನಿಮ್ಮದೇ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ವರ್ಚಸ್ಸು ಸೃಷ್ಟಿಸೋಕೆ ನಟ ವಿಜಯ್ ಟಿವಿಕೆ ಪಕ್ಷ ಕಟ್ಕೊಂಡು ಊರೂರಲ್ಲೂ ವೀಕೆಂಡ್ ಬಂದ್ರೆ ರ್ಯಾಲಿ ಮಾಡ್ತಿದ್ದಾರೆ. ನಿನ್ನೆ ತಮಿಳುನಾಡಿನ ಕರೂರಿನಲ್ಲೂ ಇದೇ ತರ ಪಕ್ಷ ಸಂಘಟನೆ ರ್ಯಾಲಿ ಹಮ್ಮಿಕೊಂಡಿದ್ರು. ಆದ್ರೆ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿ ಇಲ್ಲಿಯವರೆಗೂ 40 ಜನರ ಸಾವಾಗಿದೆ. ಇದರಲ್ಲಿ 10 ಪುಟ್ಟ ಮಕ್ಕಳು, 17 ಮಹಿಳೆಯರು ಸೇರಿ 40 ಜನರ ಜೀವ ಹೋಗಿದೆ. ಈಗಲೂ ಕರೂರಿನ ಹಲವು ಆಸ್ಪತ್ರೆಗಳಲ್ಲಿ 80ಕ್ಕೂ ಹೆಚ್ಚು ಜನ ನರಳಾಡುತ್ತಿದ್ದಾರೆ. ನಟ ವಿಜಯ್ ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸತ್ತ ಮಗುವಿನ ತಂದೆಯ ಕಣ್ಣೀರಿದು. ಕಾಲ್ತುಳಿತದಲ್ಲಿ ಸತ್ತ ಮಗುವಿನ ಶವ ಎತ್ಕೊಂಡು ಬಂದ ಅಪ್ಪ ಕಣ್ಣೀರು ಹಾಕ್ತಿರೋ ದೃಶ್ಯ ಎಂಥ ಕಟುಕರಿಗೂ ಕಣ್ಣೀರು ತರಿಸುವಂತಿದೆ. ಕರೂರಲ್ಲಿ ಕಾಲ್ತುಳಿತ ಆಗ್ತಿದ್ದಂತೆ ಕೊನೆ ಕ್ಷಣದ ಉಸಿರಾಡ್ತಿದ್ದವರನ್ನ ಹೊತ್ಕೊಂಡು ಆಸ್ಪತ್ರೆಗೆ ಬಂದ್ರು. ಒಂದ್ ಕಡೆ ಬೆಡ್ಗಳ ಮೇಲೆ ಮೃತಪಟ್ಟವರ ಶವಗಳು, ಇನ್ನೊಂದ್ ಕಡೆ ಚಿಂತಾಜನಕ ಸ್ಥಿತಿಯಲ್ಲಿದ್ದವರ ನರಳಾಟ, ಮತ್ತೊಂದ್ ಕಡೆ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ಒದ್ದಾಟದ ದೃಶ್ಯಗಳು ಭೀಕರವಾಗಿತ್ತು. ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಘೋಷಣೆ ಮಾಡ್ತಿದ್ರು. ಅವರ ಶವಗಳನ್ನ ಆಸ್ಪತ್ರೆಯ ಹೊರಗೆ ಸಾಲಾಗಿ ತಂದು ಮಲಗಿಸ್ತಿದ್ರು. ಮನೆ ಮಕ್ಕಳನ್ನ, ಗಂಡನನ್ನ, ತಾಯಿಯನ್ನ ಕಳೆದುಕೊಂಡವರು ಶವಗಳನ್ನ ತಬ್ಬಿ ಕಣ್ಣೀರು ಹಾಕ್ತಿರೋ ದೃಶ್ಯ ಕರಳು ಹಿಂಡುವಂತಿತ್ತು. ತಮಿಳುನಾಡಿನಲ್ಲಿ ಸಾವಿನ ರ್ಯಾಲಿಗೆ ಕಾರಣ ಯಾರು? 40 ಜನರ ಸಾವಾಗಿದೆ. 80 ಜನ ಈಗಲೂ ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾರೆ. ಭೀಕರ ಕಾಲ್ತುಳಿತದಿಂದ ಎಷ್ಟೋ ಕುಟುಂಬಗಳು ಅನಾಥವಾಗಿವೆ.
ಇಷ್ಟು ದೊಡ್ಡ ದುರಂತಕ್ಕೆ ಕಾರಣವೇನು? ಕಾಲ್ತುಳಿತ ನಿಜಕ್ಕೂ ಸಂಭವಿಸಿದ್ಯಾಕೆ? 40 ಜನ ಹೆಣವಾಗಿ ಹೋಗಲು ಕಾರಣ ಯಾರು? ಯಾರು ಅಂತ ಹುಡುಕಾಡ್ತಿದ್ರೆ 10 ಕತೆಗಳು ಅನಾವರಣ ಆಗ್ತಿವೆ. ಕರೂರಿನ ರ್ಯಾಲಿಗೆ ಮೊದಲು 10 ರಿಂದ 15 ಸಾವಿರ ಜನ ಸೇರ್ತಾರೆ ಅಂತ ಪರ್ಮಿಷನ್ ತಗೊಂಡ್ರು. ಮಧ್ಯಾಹ್ನ 3 ಗಂಟೆಗೆ ನಟ ವಿಜಯ್ರ ಟಿವಿಕೆ ಪಕ್ಷದ ರ್ಯಾಲಿಗೆ ಅನುಮತಿಯನ್ನು ಕೊಟ್ಟಿದ್ರು. ಆದ್ರೆ ನಟ ವಿಜಯ್ ಪಕ್ಷದ ರ್ಯಾಲಿಗೆ ಬಂದಿದ್ದು ಸಂಜೆ 7ವರೆಗೆ. ಅಷ್ಟರಲ್ಲಾಗಲೇ ಜನಸಂದಣಿ 50,000 ಮೀರಿ ಹೋಗಿತ್ತು. ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ನಟ ವಿಜಯ್ ದಳಪತಿ ಓಪನ್ ಬಸ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಿದ್ರು. ಇದೇ ಹೊತ್ತಲ್ಲಿ ಕರೂರಿನ ಲೋಕಲ್ ನಾಯಕರು ಜನರ ಮಧ್ಯೇನೆ ಕಾರಲ್ಲಿ ಎಂಟ್ರಿ ಕೊಟ್ರು. ಜನನಾಯಕರು ಅಂತ ಕರೆಸ್ಕೊಂಡವರನ್ನ ಕಳಿಸೋಕೆ ಪೊಲೀಸರು ಜನರ ಮೇಲೆ ಲಾಠಿ ಬೀಸಿದ್ರು. ಲಾಠಿ ಬೀಸ್ತಿದ್ದಂತೆ ಜನ ದಿಕ್ಕಾಪಾಲಾಗಿದ್ದು ಇದು ಕಾಲ್ತುಳಿತಕ್ಕೆ 2ನೇ ಕಾರಣ. ನಟ ವಿಜಯ್ ಹೇಳಿ ಕೇಳಿ ಮಾಡ್ತಾಗಿದ್ದಿದ್ದು ರಾಜಕೀಯ ಪಕ್ಷದ ರ್ಯಾಲಿ. ಇದೇ ರ್ಯಾಲಿಯಲ್ಲಿ ಭಾಷಣ ಮಾಡ್ತಿದ್ದ ವಿಜಯ್ ಡಿಎಂಕೆ ಪಕ್ಷದ ಸಚಿವ ವೈ ಸೆಂಥಿಲ್ ಬಾಲಾಜಿಯನ್ನ 10 ರೂಪಾಯಿ ಮಂತ್ರಿ ಅಂತ ಟೀಕಿಸಿದ್ರು. ಆದ್ರೆ ಅದೇ ರ್ಯಾಲಿಯಲ್ಲಿ ಡಿಎಂಕೆ ಪಕ್ಷದ ಕಾರ್ಯಕರ್ತರು ಆಗಿದ್ದ ಕೆಲವರು ವಿಜಯ್ ಅಭಿಮಾನಿಗಳು ಗಲಾಟೆ ಎಬ್ಬಿಸಿದ್ರು. ಇದು ಕಾಲ್ತುಳಿತಕ್ಕೆ ಪ್ರಮುಖ ಕಾರಣವಾಯಿತು. ಈ ದೃಶ್ಯ ನೋಡಿ ಒಂದ್ ಕಡೆ ಭೀಕರ ಕಾಲ್ತುಳಿತ ಆಗಿದ್ದು ಆಂಬ್ಯುಲೆನ್ಸ್ಗಳು ಸಾಲು ಸಾಲಾಗಿ ಬರ್ತಿವೆ. ಆದ್ರೆ ನಟ ಟಿವಿಕೆ ಪಕ್ಷದ ನಾಯಕ ವಿಜಯ್ ಮಾತ್ರ ಭಾಷಣ ಮಾಡ್ತಾನೇಗಿದ್ರು. ಆಂಬ್ಯುಲೆನ್ಸ್ಗಳು ಹೋಗ್ತಿವೆ, ದಾರಿ ಬಿಡಿ ಅಂತಾನೂ ಹೇಳಲಿಲ್ಲ. ಆಡಳಿತಾರೂಢ ಡಿಎಂಕೆ ಪಕ್ಷದ ಮೇಲೆ ವಾಗ್ದಾಳಿ ಮಾಡ್ತಾನೇಗಿದ್ರು. ಒಂದರ ಹಿಂದೆ ಒಂದು ಆಂಬ್ಯುಲೆನ್ಸ್ಗಳು ಬರ್ತಿದ್ರು. ವಿಜಯ್ ಭಾಷಣ ಮಾಡ್ತಿರೋದು ಅವರದ್ದೇ ಟಿವಿಕೆ ಪಕ್ಷದ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಒಂದ್ ಕಡೆ ಕಾಲ್ತುಳಿತ ಆಗಿದೆ, ಇನ್ನೊಂದ್ ಕಡೆ ಆಂಬ್ಯುಲೆನ್ಸ್ಗಳು ಬರ್ತಿವೆ, ಮತ್ತೊಂದ್ ಕಡೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ. ಇಷ್ಟರ ಮಧ್ಯೇನೆ 9 ವರ್ಷದ ಬಾಲಕಿ ಅಶ್ಮಿಕಾ ಅನ್ನೋಳು ಕಾಣೆಯಾಗಿದ್ದಾಳೆ ಅಂತ ನಟ ವಿಜಯ್ ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು. ಆಗ ನೆರೆದಿದ್ದ ಜನರೆಲ್ಲ ಬಾಲಕಿಯನ್ನ ಹುಡುಕೋದಕ್ಕಿಂತ ನಮ್ಮ ಮನೆ ಮಕ್ಕಳು ಏನಾದ್ರೂ ಎಲ್ಲಿದ್ದಾರೆ ಅಂತ ಹುಡುಕಾಡೋಕೆ ಶುರುವಾದಾಗ ನೂಕು ನುಗ್ಗಲು ಹೆಚ್ಚಾಗಿ ಸಾವು ನೋವಿನ ಸಂಖ್ಯೆ ಏರ್ತಾನೆ ಹೋಯ್ತು. ಕಾಲ್ತುಳಿತ ಆಗ್ತಿದ್ದಂತೆ ಕರೂರು ಖಾಲಿ ಮಾಡಿದ ವಿಜಯ್. ರಾತ್ರೋರಾತ್ರಿ ಕರೂರಿಗೆ ಬಂದ ಸ್ಟಾಲಿನ್ ಮತ್ತು ಸಚಿವರು. ಕಾಲ್ತುಳಿತ ಆಗಿದೆ, 40 ಜನ ಸತ್ತಿದ್ದಾರೆ, 106 ಜನರಿಗೆ ಗಾಯವಾಗಿದೆ. ಇಷ್ಟರ ಮಧ್ಯೆ ರ್ಯಾಲಿಯಲ್ಲಿದ್ದ ನಟ ವಿಜಯ್ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ್ರು. ಕರೂರಿನಿಂದ ಕಾಲ್ಕಿತ್ತ ವಿಜಯ್ ರಾತ್ರೋರಾತ್ರಿ ಚೆನ್ನೈ ಮನೆಗೆ ಬಂದು ಸೇರ್ಕೊಂಡ್ರು. ಇನ್ನೊಂದ್ ಕಡೆ ಸಿಎಂ ಸ್ಟಾಲಿನ್ ಚೆನ್ನೈನಿಂದ ಕಾರಲ್ಲೇ ಕರೂರಿಗೆ ಬಂದ್ರು. ಸಚಿವರ ತಂಡಾನು ದುರಂತ ಸ್ಥಳಕ್ಕೆ ಬಂತು. ಗಾಯಾಳುಗಳನ್ನ ಭೇಟಿಯಾದ ಸ್ಟಾಲಿನ್ ಧೈರ್ಯ ತುಂಬಿದ್ರು. ಶವಗಳ ಮುಂದೆ ಕಣ್ಣೀರು ಹಾಕ್ತಿದ್ದ ಕುಟುಂಬಸ್ಥರಿಗೆ ಸಾಂತ್ವನಾನು ಹೇಳಿದ್ರು. 40 ಜನರ ಸಾವಿನ ಮಧ್ಯೆಯೂ ರಾಜಕೀಯ ಷಡ್ಯಂತ್ರ ಮಾಡಿ ಕಲ್ಲು ತೂರಾಟ ಅಂತಿದೆ ಟಿವಿಕೆ. ಕರೂರು ಕಾಲ್ತುಳಿತಕ್ಕೆ ಕಾರಣ ಕಲ್ಲು ತೂರಾಟ ಅಂತೆ. ವಿಜಯ್ ಕರೂರು ರ್ಯಾಲಿಗೆ ಬರೋ ಟೈಮಲ್ಲಿ ಪೊಲೀಸರ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ರಂತೆ. ಇದರಿಂದಾನೇ ಕಾಲ್ತುಳಿತ ಆಗಿದ್ದು ಅಂತ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ. ವಿಡಿಯೋ ದೃಶ್ಯಾವಳಿಗಳಲ್ಲಿ ವಿಜಯ್ ಸಮಾರಂಭಕ್ಕೆ ಬರೋ ಟೈಮಲ್ಲಿ ಕಲ್ಲು ತೂರಾಟ ಆಗಿದೆ. ಇದು ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರದ ಬಗ್ಗೆ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಆದೇಶಿಸಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಎಫ್ಐಆರ್ ದಾಖಲಿಸಿ ನಿವೃತ್ತ ಜಡ್ಜ್ಗಳ ನಿಯೋಗ ರಚನೆ. ಕರೂರು ಕಾಲ್ತುಳಿತದಲ್ಲಿ 40 ಜನರ ಸಾವಿಗೆ ಕಾರಣ ಏನು ಅಂತ ತನಿಖೆ ನಡೆಸೋಕೆ ಸಿಎಂ ಸ್ಟಾಲಿನ್ ನಿವೃತ್ತ ನ್ಯಾಯಾಧೀಶರಾದ ಅರುಣಾ ಜಗದೀಶನ್ ನೇತೃತ್ವದ ತನಿಖಾ ಆಯೋಗವನ್ನ ರಚಿಸಿದ್ದಾರೆ. ಈಗಾಗಲೇ ಜಡ್ಜ್ ಅರುಣಾ ಜಗದೀಶನ್ ನಿಯೋಗ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಾಳುಗಳಿಂದ ಮಾಹಿತಿ ಸಂಗ್ರಹಿಸೋ ಕೆಲಸ ಮಾಡ್ತಿದೆ. ಇನ್ನೊಂದ್ ಕಡೆ ತಮಿಳುನಾಡು ಪೊಲೀಸರು ಕರೂರು ರ್ಯಾಲಿ ಆಯೋಜಿಸಿದ್ದ ನಟ ರಾಜಕಾರಣಿ ವಿಜಯ್ ಅವರ 3 ಆಪ್ತ ಮಿತ್ರರ ಮೇಲೆ ಎಫ್ಐಆರ್ ಹಾಕಿದ್ದು ಕೆಲವರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿದೆ. ದಿಗ್ಭ್ರಮೆ ವ್ಯಕ್ತಪಡಿಸಿದ ಪ್ರಧಾನಿ ಗಣ್ಯರು. ಮೃತ ಕುಟುಂಬಕ್ಕೆ ಪರಿಹಾರ ಘೋಷಣೆ. ಕರೂರು ಕಾಲ್ತುಳಿತದಲ್ಲಿ ಇಲ್ಲಿಯವರೆಗೂ ಅಧಿಕೃತವಾಗಿ 40 ಜನರ ಸಾವಾಗಿದೆ. ಇನ್ನಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸಿದ್ರು. ಇನ್ನೊಂದ್ ಕಡೆ ತಮಿಳುನಾಡು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನಟ ವಿಜಯ್ ಕೂಡ
ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಿದ್ದಾರೆ. ನಟ ರಾಜಕಾರಣಿ ವಿಜಯ್ ಟಿವಿಕೆ ಪಕ್ಷದಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ 20 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ರೆ, ಗಾಯಾಳುಗಳಿಗೆ 2 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ಘೋಷಿಸಿದ್ರೆ, ಗಾಯಾಳುಗಳಿಗೆ 1 ಲಕ್ಷದವರೆಗೆ ಪರಿಹಾರ ಅನೌನ್ಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ 50,000 ಘೋಷಣೆಯಾಗಿದೆ. ಇಷ್ಟೆಲ್ಲದರ ಮಧ್ಯೆ ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ ರಾಜಕೀಯ ವಾಕ್ಸಮರಗಳು ಶುರುವಾಗಿವೆ. Why did you give permission for 7 hours as per the permission letter requested from 3 p.m. to 10 p.m? We find fault. 10,000, 30,000 people coming. It is not Vijay's fault. Vijay has got every right to go meet people. It is the state government which has to play a honest broker role. They did not play that role to the satisfaction of everybody. So Tamil Nadu BJP, we are demanding CBI inquiry. The reason is simple. ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ, ಒಂದು ಕಡೆ ಒಂದು ರೀತಿ ದಿಗ್ಭ್ರಾಂತಿಯನ್ನ ಉಂಟು ಮಾಡಿದೆ. ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ. ಆದರೆ ಈ ಅನಾಹುತಕ್ಕೆ ನೇರ ಸರ್ಕಾರ, ಅಲ್ಲಿನ ಡಿಎಂಕೆ ಸರ್ಕಾರ, ತಮಿಳುನಾಡಲ್ಲಿ ನಡೆದಂಥ ದುರಂತ ನಿಜವಾಗ್ಲೂ ನಮಗೆಲ್ಲರೂ ಕೂಡ ಬಹಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು. ರಾಜಕೀಯ ಏನಾದರೂ ಇರಲಿ, ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ 40 ಜನರ ಜೀವ ಹೋಗಲು ಕಾರಣ ಏನು ಅನ್ನೋದು ಪತ್ತೆಯಾಗಬೇಕು. ನಟ ವಿಜಯ್ ಪಕ್ಷದವರೇ ಕಾರಣಾನ, ಸರಕಾರ ಕಾರಣಾನ, ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿನ, ಕಿಡಿಗೇಡಿಗಳ ಕೃತ್ಯಾನ, ಎಲ್ಲವೂ ತನಿಖೆಯಿಂದ ಹೊರಗೆ ಬರಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮನೆ ಮಠಗಳೆಲ್ಲವೂ ಮುಳುಗಡೆಯಾಗಿದ್ದು ಜಾನುವಾರುಗಳು ಕೊಚ್ಕೊಂಡು ಹೋಗಿವೆ. ಬಾಗಲಕೋಟೆ, ಯಾದಗಿರಿ, ವಿಜಯಪುರ, ಕಲಬುರಗಿ, ಬೀದರ್ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಜನ ಹೇಗೆ ತತ್ತರಿಸಿ ಹೋದ್ರಂತ ತೋರಿಸ್ತೀವಿ ನೋಡಿ. ಕರುನಾಡಲ್ಲಿ ಎದ್ದಿರೋ ಜಲಪ್ರವಾಹ ನಿಲ್ಲು ಲಕ್ಷಣಗಳು ಕಾಣುತ್ತಿಲ್ಲ. ಮಹಾಮಳೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಮಂದಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಊರೂರುಗಳೇ ಮುಳುಗೇಳುತ್ತಿವೆ. ವಾಹನಗಳು ಓಡಾಡಬೇಕಿರೋ ರಸ್ತೆಯಲ್ಲಿ ಬೋಟ್ಗಳು ಸಂಚಾರ ಮಾಡುತ್ತಿವೆ. ಸ್ವಂತ ಮನೆ ಇದ್ರೂ ಕಾಳಜಿ ಕೇಂದ್ರದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ವರುಣನ ರೌದ್ರ ನರ್ತನಕ್ಕೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಆರ್ಭಟಿಸುತ್ತಿವೆ. ಇದೇನ್ ಮಳೆಯೋ ಮಾಯದ ಮಳೆಯೋ ಒಂದು ಗೊತ್ತಾಗ್ತಿಲ್ಲ. ಕಳೆದ 5 ತಿಂಗಳಿಂದ ಸುರಿತಾ ಇರೋ ಮಳೆ ಬಿಟ್ಟು ಬಿಟ್ಟು ಬರುತ್ತದೆ. ಮಳೆರಾಯನ ಹೊಡೆತಕ್ಕೆ ಬಾಗಲಕೋಟೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಜಮೀನುಗಳೆಲ್ಲ ಜಲಾವೃತವಾಗಿದ್ದು ಬೆಳೆಗಳೆಲ್ಲವೂ ಸರ್ವನಾಶವಾಗಿದೆ. ಭೀಮಾ ನದಿಯ ನೆರೆ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ನಲುಗಿ ಹೋಗಿದೆ. ಟಿಪ್ಪು ನಗರದ ಮನೆಯೊಂದರಲ್ಲಿ ಸಿಲುಕಿದ್ದ 4ರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಅಲ್ಲದೆ ನಗರದ ಜಲಪ್ರಳಯದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬಡಾವಣೆಗಳಿಗೆ ಭೀಮಾ ನದಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಸಿದೆ. ಧಾರಾಕಾರ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆಗಳೆಲ್ಲವೂ ಸರ್ವನಾಶವಾಗಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಹಾನಿಯಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಇವತ್ತು ಬೆಳೆ ಹಾನಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಭೇಟಿ ನೀಡಿ ಪರಿಶೀಲಿಸಿದರು. ಭೀಮಾ ಪ್ರವಾಹದಿಂದ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಸಿಎಂ ಸಿದ್ದರಾಮಯ್ಯಗೆ ಸಚಿವ ದರ್ಶನಾಪುರ ಮಾಹಿತಿ ನೀಡಿದ್ದಾರೆ. ನಿನ್ನೆ 3-4 ದಿನದಿಂದ ಬಾಳಾಗಿದೆ ಸರ್. ಎಲ್ಲ ಬಹಳಷ್ಟು ವಿಲೇಜ್ದಾಗ ಮಳೆ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ ಬಿಡಿ. ಬೀದರ್ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ನಿರಂತರ ಮಳೆಗೆ ಊರು ಕೇರಿಗಳೆಲ್ಲ ಮುಳುಗೇಳುತ್ತಿವೆ. ಆದರೆ ಜಿಲ್ಲಾಡಳಿತ ಮಾತ್ರ ನಿದ್ದೆಯಿಂದ ಎದ್ದಂತೆ ಕಾಣುತ್ತಿಲ್ಲ. ಮುರುಕಲು ಮನೆಯಲ್ಲಿ ಜನ ವಾಸ ಮಾಡುತ್ತಿದ್ರೂ ಕಾಳಜಿ ಕೇಂದ್ರ ಸ್ಥಾಪಿಸದೆ ನಿರ್ಲಕ್ಷ್ಯ ತೋರುತ್ತಿದೆ.
ಕಲಬುರಗಿಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಕಾಗಿಣ ಪ್ರವಾಹಕ್ಕೆ ಕಡಬೂರ್, ಇಂಗಳಗಿ, ಕೊಲ್ಲೂರು, ಕುಂದನೂರು ಗ್ರಾಮಗಳು ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ನೂರಾರು ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದ್ದು ಗೃಹೋಪಯೋಗಿ ವಸ್ತುಗಳು ಹಾಳಾಗಿವೆ. ಶಹಾಬಾದ್, ಇಂಗಳಗಿ ಗ್ರಾಮದ ಮಧ್ಯೆ ಕಾಗಿಣ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ವಿಶ್ವರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ವರುಣದೇವ ಮನೆ ಮಠ ಯಾವುದನ್ನು ಬಿಡ್ತಿಲ್ಲ. ಕಲಬುರಗಿಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಜಯತೀರ್ಥರ ಮೂಲ ವೃಂದಾವನ ಉತ್ತರಾಧಿ ಮಠಕ್ಕೆ ಜಲದಿಗ್ಬಂಧನ ಹಾಕಿದೆ. ಮಠದ ಪ್ರಾಂಗಣದಲ್ಲಿ ಮೊಳಕಾಲುದ್ದ ನೀರು ನಿಂತಿದ್ದು ಭಕ್ತರು ಪರದಾಡುವಂತಾಗಿದೆ. ನಿರಂತರ ಮಳೆಗೆ ಸರ್ಫ್ ಬಜಾರ್ನ ಗಣೇಶ ಮಂದಿರದ ಬಳಿ ಮನೆಯೊಂದು ಕುಸಿದಿದೆ. ಪರಿಣಾಮ ಮನೆಯಲ್ಲಿ 4 ಸಿಲುಕಿಕೊಂಡಿದ್ದು ಪಾಲಿಕೆ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ವರುಣದೇವನ ಅಬ್ಬರಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಿದ್ದು ಚಂದ್ರಂಪಳ್ಳಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದ ಚಿಂಚೋಳಿ ತಾಲೂಕಿನ ಜಟ್ಟೂರ ಗ್ರಾಮ ಮುಳುಗಿದೆ. ದುರಾದೃಷ್ಟ ಅಂದ್ರೆ ಕೊಟ್ಟಿಗೆಯಲ್ಲಿದ್ದ 110 ಹಸುಗಳಲ್ಲಿ 40 ಹಸುಗಳು ಸಾವನ್ನಪ್ಪಿವೆ. ಇನ್ನು 10 ಹಸುಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ. ಗದಗ ಜಿಲ್ಲೆಯಲ್ಲಿ ಮಳೆರಾಯನ ರೌದ್ರ ನರ್ತನಕ್ಕೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ತುಳುಕ್ತಿವೆ. ಕ್ಷಣ ಕ್ಷಣಕ್ಕೂ ಬೆಣ್ಣೆ ಹಳ್ಳ ನೀರಿನ ಮಟ್ಟ ಏರ್ತಿದ್ದು ಯಾವಗಲ್ಲ ಹಾಗೂ ಮೆಣಸಗಿ ಗ್ರಾಮದ ಸೇತುವೆಗಳು ಜಲಾವೃತವಾಗಿವೆ. ಇದರಿಂದ ಕೊಣ್ಣೂರು, ಮೆಣಸಗಿ, ಹೊಳೆ ಆಲೂರು ಸಂಪರ್ಕ ಕಡಿತವಾಗಿದ್ದು ಪ್ರಯಾಣಿಕರು ಗೋಳಾಡುತ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ವಿಜಯಪುರ ಜಿಲ್ಲೆ ಜನರಿಗೆ ನರಕ ದರ್ಶನವಾಗ್ತಿದೆ. ಮನೆಗಳಲ್ಲೆಲ್ಲ ನೀರು ನಿಂತಿದ್ದು ಊರೂರೇ ನೀರಲ್ಲಿ ಮುಳುಗಿದೆ. ಹೀಗಾಗಿ ಇಂಡಿ ತಾಲೂಕಿನಲ್ಲಿ 7, ಆಲಮೇಲ ತಾಲೂಕಿನಲ್ಲಿ 9 ಕಾಳಜಿ ಕೇಂದ್ರಗಳನ್ನು ಆರಂಭಿಸಿದ್ದು ಪ್ರವಾಹದಲ್ಲಿ ಸಿಲುಕಿದವರನ್ನ ರಕ್ಷಿಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಮಹಾಮಳೆ ಆರ್ಭಟ ಜೋರಾಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಂತಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದು 300ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿದೆ. ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಸರ್ಕಾರ ಅದು ಕಾಳಜಿ ಕೇಂದ್ರ ತೆಗೆದಿದೆ. ಕೆಲವು ಸಚಿವರು ಸಂತ್ರಸ್ತರ ಕಷ್ಟ ಕೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ಕೈ ಕಟ್ಟಿ ಕೂತಿದ್ದಾರೆ. ಹೀಗಾಗಿ ನಾಳೆ ಬಿಜೆಪಿ ನಿಯೋಗ ಉತ್ತರ ಕರ್ನಾಟಕ ಪ್ರವಾಸವನ್ನ ಶುರು ಮಾಡ್ತಿದೆ. ಪ್ರತಿ ವರ್ಷವೂ ಮಳೆ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಸೃಷ್ಟಿಯಾಗುತ್ತೆ. 10ಕ್ಕೂ ಹೆಚ್ಚು ಜಿಲ್ಲೆಗಳ ಸಾವಿರಾರು ಗ್ರಾಮಗಳು ವರ್ಷಾನು ಜಲಾವೃತವಾಗುತ್ತೆ. ಆದರೆ ನೆರೆ ನರಕದಲ್ಲಿ ನರಳಾಡುವ ಜನರಿಗೆ ಶಾಶ್ವತ ಪರಿಹಾರ ಸಿಗ್ತಿಲ್ಲ. ಯಾವುದೇ ಸರ್ಕಾರ ಬರಲಿ, ಸಂತ್ರಸ್ತ ಜನರ ಕಷ್ಟ ಕೇಳೋಕೆ ಬಹುತೇಕ ಉಸ್ತುವಾರಿ ಸಚಿವರುಗಳಿಗೆ ಪುರುಸೊತ್ತೇ ಇರಲ್ಲ. ಕೆಲವು ಸಚಿವರು ನೆರೆ ಸಂತ್ರಸ್ತರ ಕಷ್ಟ ಕೇಳ್ತಿದ್ದಾರೆ. ಇನ್ನು ಕೆಲವು ಸಚಿವರು ಜಿಲ್ಲೆಗಳಿಗೆ ಭೇಟಿನೇ ಕೊಟ್ಟಿಲ್ಲ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪ್ರವಾಹ ಪೀಡಿತ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಸಂತ್ರಸ್ತರ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಕಷ್ಟ ಆಲಿಸಿದ್ರು. ಇದೇ ವೇಳೆ ಗ್ರಾಮವನ್ನೇ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಜನ ಅಳಲು ತೋಡಿಕೊಂಡ್ರು. ಜಿಲ್ಲಾಡಳಿತ ಕೂಡ ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಸಹ ಉಂಟಾಗಿದೆ, ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು. ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು. ಯಾದಗಿರಿಯಲ್ಲಿ ಭೀಮಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಭೇಟಿ ಕೊಟ್ರು. ಪ್ರವಾಹ ಪೀಡಿತ ಸ್ಥಳ ಪರಿಶೀಲಿಸಿ ಸಿಎಂಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಈ ವೇಳೆ ಸಿಎಂ ನಾಳೆ ಕೃಷ್ಣ ಬೈರೇಗೌಡರನ್ನ ಸ್ಥಳಕ್ಕೆ ಕಳುಹಿಸುವ ಭರವಸೆ ಕೊಟ್ರು. ನೀವೇ ನಾಳೆಗೆ ಬಂದು ಸರಿ ಆಗ್ತದೆ, ಮತ್ತೆ ಮಳೆ ನಿಂತಂದ್ರೆ ಎಲ್ಲ ಇದೆ. ಆಯ್ತು. ಕಲಬುರಗಿ ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿವೆ. 1,25,000 ಎಕರೆಗೂ ಹೆಚ್ಚು ಬೆಳೆ ನಷ್ಟವಾಗಿದೆ. ಪ್ರವಾಹದಿಂದ ಇದುವರೆಗೂ ಕಲಬುರಗಿಯಲ್ಲಿ 5 ಜನರ ಸಾವಾಗಿದೆ. 10 ಸೇತುವೆಗಳು, 50ಕ್ಕೂ ಹೆಚ್ಚು ರಸ್ತೆ ಸಂಪರ್ಕ ಕಡಿತವಾಗಿದೆ. ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ನಿರಂತರವಾಗಿ ನೆರೆ ಪೀಡಿತ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟ ಕೇಳ್ತಿದ್ದಾರೆ. ರಾಯಚೂರಲ್ಲೂ ಮಳೆಯಿಂದಾಗಿ ನೆರೆ ಸೃಷ್ಟಿಯಾಗಿದ್ರೆ ಅತ್ತ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಪತ್ತೇನೇ ಇಲ್ಲ.
ರಾಯಚೂರಲ್ಲಿ 1 ತಿಂಗಳಿನಿಂದ ಸುರಿದ ಮಳೆಗೆ ಅಲ್ಲಲ್ಲಿ ಪ್ರವಾಹ ಸೃಷ್ಟಿಯಾಗಿ 12 ಗ್ರಾಮಗಳು ಮುಳುಗಿವೆ. 1500ಕ್ಕೂ ಹೆಚ್ಚು ಎಕರೆ ಬೆಳೆ ಹಾನಿಯಾಗಿದೆ. ರಾಯಚೂರಿನ ಗಂಜ್ ಸರ್ಕಲ್ನಲ್ಲಿ ಮನೆಯ ಗೋಡೆ ಕುಸಿದು ಈಶಮ್ಮ ಅನ್ನೋ 60 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. 4 ಸೇತುವೆ ಸಂಪರ್ಕ ಬಂದಾಗಿದೆ. ಆದರೂ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ನೆರೆ ಗ್ರಾಮಗಳಿಗೆ ಭೇಟಿ ಕೊಟ್ಟಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ 10 ಗ್ರಾಮಗಳಿಗೆ ಜಲ ದಿಗ್ಬಂಧನ ಬಿದ್ದಿದೆ. 190 ಹೆಕ್ಟೇರ್ನಷ್ಟು ಬೆಳೆ ನಷ್ಟವಾಗಿದೆ. ಮಳೆ ಪ್ರವಾಹದಿಂದ ಯಾವುದೇ ಜೀವಹಾನಿಯಾದ ಬಗ್ಗೆ ವರದಿಯಾಗಿಲ್ಲ. ಸಣ್ಣ ಪುಟ್ಟ ಹಳ್ಳಿಗಳ ರಸ್ತೆ ಸಂಪರ್ಕಕ್ಕೆ ಹೊಡೆತ ಆಗಿದೆ. ಆದರೆ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ನೆರೆ ಗ್ರಾಮಗಳಿಗೆ ಭೇಟಿ ಕೊಟ್ಟಿಲ್ಲ. 4-5 ಗ್ರಾಮಗಳಲ್ಲಿ ಸಣ್ಣ ಪ್ರವಾಹವಾಗಿದೆ. ಆದರೆ 31,000 ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಆಗಸ್ಟ್ನಿಂದ ಒಟ್ಟು 2 ಸಾವಾಗಿದ್ದು. ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಸಾಹೇಬ್ರು ನೆರೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟ ಕೇಳೋ ಕೆಲಸ ಮಾಡಿಲ್ಲ. ಜಿಲ್ಲೆಯ ಜನ ಸಂಕಷ್ಟದಲ್ಲಿದ್ರು. ಕೆಲವು ಉಸ್ತುವಾರಿ ಸಚಿವರಿಗೆ ಜನರ ಕಷ್ಟ ಕೇಳೋದ್ ಬಿಟ್ಟು ಇನ್ನೇನ್ ಕೆಲಸ ಆಗಿದೆಯೋ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಆಗ್ತಿರೋ ನೆರೆ ಸಮಸ್ಯೆಗೆ ಸಿಲುಕಿರುವವರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ತಿಳಿಸಿದ್ದಾರೆ. ಜನರ ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ನಾವು ಕಾಪಾಡಲಿಕ್ಕೆ, ಯಾರಿಗೂ ತೊಂದರೆ ಆಗದಂಗೆ ಏನು ಸಹಕಾರ ಕೊಡಬೇಕು, ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ನೆರೆ ಪೀಡಿತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಪರಿಸ್ಥಿತಿ ಅವಲೋಕಿಸಿ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ರಾಜ್ಯದ ಜೊತೆ ಮೋದಿ ಸರ್ಕಾರ ದೃಢವಾಗಿ ನಿಲ್ಲುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ನಾಳೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡುತ್ತಿದ್ದಾರೆ. ಸರ್ಕಾರ ಏನೂ ಮಾಡ್ತಿಲ್ಲ, ಅದಕ್ಕೆ ನಾವೇ ಹೋಗ್ತಿದ್ದೀವಿ ಅಂದ್ರು. ನಾನು ಮತ್ತು ನಮ್ಮ ತಂಡ ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ, ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಫ್ಲಡ್ಡಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ, ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಉತ್ತರ ಕರ್ನಾಟಕದ ಜನರ ಕಷ್ಟಕ್ಕೆ ಸರ್ಕಾರ, ಸಚಿವರು, ಅಧಿಕಾರಿಗಳು ಹೇಗೆ ಸ್ಪಂದಿಸುತ್ತಾರೆ ಗೊತ್ತಿಲ್ಲ. ಆದರೆ ಶಾಶ್ವತ ಪರಿಹಾರ ಕೊಡಿ ಅನ್ನೋದು ಜನರ ಕೂಗು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಯ ಶಾರದಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಚೈತನ್ಯಾನಂದ ಸ್ವಾಮಿ ಬಂಧನದ ಬೆನ್ನಲ್ಲೇ ಆತನ ವಂಚನೆ ಪುರಾಣಗಳು ಈಗ ಬೆಳಕಿಗೆ ಬರ್ತಿವೆ. ಪ್ರಧಾನಿ ಕಚೇರಿಯಿಂದ ವಿಶ್ವಸಂಸ್ಥೆ ಹೆಸರಲ್ಲೂ ಗೋಲ್ಮಾಲ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ದೆಹಲಿಯ ಶಾರದಾ ಶಿಕ್ಷಣ ಸಂಸ್ಥೆ ಆಶ್ರಮದಲ್ಲಿ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಕೇಸ್ನಲ್ಲಿ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅರೆಸ್ಟ್ ಆಗಿದ್ದಾನೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ತಲೆಮರೆಸಿಕೊಂಡಿದ್ದ ಚೈತನ್ಯಾನಂದ ಸರಸ್ವತಿಯನ್ನ ಪೊಲೀಸರು ದೆಹಲಿ ಕೋರ್ಟ್ಗೆ ಹಾಜರುಪಡಿಸಿದರು. ಸ್ವಾಮಿ ಚೈತನ್ಯಾನಂದ ಅವರು ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ಖಾಸಗಿ ಸಂಸ್ಥೆಯಲ್ಲಿ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಸಂತ್ರಸ್ತೆಯರ ಸಾಕ್ಷ್ಯಗಳು ಆರೋಪಗಳನ್ನು ದೃಢಪಡಿಸಿವೆ ಎಂದು ಪ್ರಾಸಿಕ್ಯೂಷನ್ ಆರೋಪಿಸಿತು. ವಾದ ಪ್ರತಿವಾದ ಕೇಳಿಸಿಕೊಂಡ ಕೋರ್ಟ್ 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸ್ವಾಮೀಜಿಯ ನಕಲಿ ಪುರಾಣಗಳು ಪತ್ತೆ. ಸ್ವಯಂ ಘೋಷಿತ ದೇವ ಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಬರೀ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು. ಆದರೆ ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಅಂಶಗಳು ಬೆಳಕಿಗೆ ಬಂದಿವೆ. ತನಿಖೆ ವೇಳೆ ಪೊಲೀಸರು ಬಾಬಾನಿಗೆ ಸೇರಿದ 2 ನಕಲಿ ವಿಸಿಟಿಂಗ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಒಂದು ವಿಶ್ವಸಂಸ್ಥೆಯ ಖಾಯಂ ರಾಯಭಾರಿ ಎಂದು ಮತ್ತು ಇನ್ನೊಂದು ಬ್ರಿಕ್ಸ್ನ ಭಾರತೀಯ ವಿಶೇಷ ರಾಯಭಾರಿ ಹೆಸರಲ್ಲಿ ನಕಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಚೈತನ್ಯಾನಂದ ಸ್ವಾಮಿಯ ನಕಲಿ ಪಾಸ್ಪೋರ್ಟ್ಗಳು ಕೂಡ ಸೀಸ್ ಆಗಿದೆ. ಒಂದು ಪಾಸ್ಪೋರ್ಟ್ನಲ್ಲಿ ಅವರ ಜನ್ಮಸ್ಥಳ ಡಾರ್ಜಿಲಿಂಗ್ ಎಂದು ನಮೂದಿಸಿದ್ದರೆ ಎರಡನೆಯದರಲ್ಲಿ ತಮಿಳುನಾಡು ಎಂದು ನಮೂದಿಸಲಾಗಿದೆ. ಪ್ರಧಾನಿ ಕಚೇರಿ ಜೊತೆ ನೇರ ಸಂಪರ್ಕವಿದೆ ಅಂತ ಹೇಳಿ ವಂಚಿಸಿರೋದು ಗೊತ್ತಾಗಿದೆ. ಪರಾರಿಯಾಗೋ ಟೈಮಲ್ಲಿ ಶಾರದಾ ಶಿಕ್ಷಣ ಸಂಸ್ಥೆಗೆ ಸೇರಿದ್ದ 60 ಲಕ್ಷ ರೂಪಾಯಿಯನ್ನ ಡ್ರಾ ಮಾಡಿರೋದು ಗೊತ್ತಾಗಿದೆ. ಇಲ್ಲಿವರೆಗೂ ಒಟ್ಟು 30 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ದುರುಪಯೋಗಪಡಿಸಿಕೊಂಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಈ ಮಧ್ಯೆ ಆರೋಪಿ ಚೈತನ್ಯಾನಂದ ಸರಸ್ವತಿ ಪೊಲೀಸರ ಮುಂದೆ ಹೈ ಡ್ರಾಮಾನು ಮಾಡಿದ. ನನ್ನ ಫೋನ್ಗಳು, ಒಂದು ಐಪ್ಯಾಡ್ ಮತ್ತು ನನ್ನ ಸಾಮಾನುಗಳನ್ನು ತಗೊಂಡಿದ್ದೀರಾ?
ನನಗೆ ಶುಗರ್ ಕಾಯಿಲೆ ಇದೆ, ನನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆ ಅಂತ ಕೂಗಾಡಿದ್ದ. ಕೋರ್ಟಲ್ಲಿ ಆರೋಪಿ ಸ್ವಾಮೀಜಿ ನನಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ ಅಂತಾನೂ ಗೋಳಾಡಿದ್ದ. ಆದರೆ ಕೋರ್ಟ್ 5 ದಿನ ಕಸ್ಟಡಿಗೆ ಕೊಟ್ಟಿದೆ. ಈಗ ತನಿಖೆಯಲ್ಲಿ ಸ್ವಯಂ ಘೋಷಿತ ದೇವಮಾನವನ ಇನ್ನಷ್ಟು ಕ್ರೈಮ್ ಕಹಾನಿಗಳು ಹೊರಗೆ ಬರುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.